ನಮ್ಮ ಊರಿಗೆ ಬಂದು ನಮ್ಮ ಕುಸ್ತಿ ಕಾರ್ಯಕ್ರಮದ ಸಂಪೂರ್ಣ ವಿವರಣೆಯನ್ನ ಮಾಹಿತಿಯನ್ನ ನಿಮ್ಮ ಕಿವಿಗೆ ತಲುಪಿಸುವಂತಹ ಕೆಲಸ ಮಾಡಿ ಯಾರು ಯಾವ ಪೈಲ್ವಾನರು ಯಾವ ಪ್ರತಿಯೊಂದು ನಿಮಗೆ ಇಲ್ಲಿವರೆಗೆ ತಿಳಿಸಿಕೊಂಡಂತಹ ಸುರೇಶ್ ವಾಗ್ಮಾರಿ ಸರ್ ದಯಮಾಡಿ ಬರ್ತಾರೆ ಸರ್. ಒಂದು ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ಒಂದು ಸನ್ಮಾನ ಮಾಡ್ತಾರ. ಯಾವಾಗ 4 ಗಂಟೆ ಕುಸ್ತಿ ಪ್ರಾರಂಭ ಆಗ್ಯಾವ ಅಲ್ಲಿಂದ ಇಲ್ಲಿವರೆಗೆ ಕುಸ್ತಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಬಂದಾರೆ ನಿಮ್ಮವರು ಸುರೇಶ್ ವಾಗ್ಮಾರಿ ಸರ್. ಧನ್ಯವಾದ ಸರ್. ನಮ್ಮ ಊರಿಗೆ ಬಂದು ಕುಸ್ತಿ ಕಾರ್ಯಕ್ರಮದ ಬಗ್ಗೆ ವಿವರಣೆ ಕೊಟ್ಟು ಪ್ರತಿಯೊಬ್ಬ ಪೈಲ್ವಾನರ ಮಾಹಿತಿ ಕೊಟ್ಟು ನಮ್ಮ ಜಾತ್ರೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದದಕ್ಕಾಗಿ ಧನ್ಯವಾದಗಳು. ನಾವು 11 ವರ್ಷ ಆತ್ರಿ ಸನ್ಮಾನ ಸತ್ಕಾರ ಎಲ್ಲ ಬಿಟ್ಟು ಮತ್ತೆ ಬೇರೆ ಊರಕ್ಕೆಲ್ಲ ಹೋಗ್ತಾರ. ನಮಗೆ ನಿಮ್ಮ ಊರಾಗ ಹೆಂಗ್ ಮಾಡಿಸ್ಕೊಂಡ್ರೆ ಕೇಳ್ತಾರ ಅವ್ರು. ಪಗಾರ ಐತೆ ಮಂದಿ ಒಬ್ಬರಿ ಮಾತಾಡ್ತಾರೆ. ಈ ಅವ್ನು ಬುದಿಕ್ರೆ ಅದು ಕ್ಯಾಟ್ ಒಟ್ಟು ಎಲ್ಲಿ ಹಿಂದಿ ಸಂಖ್ಯೆ ಭಾಳ ಪಟ್ಬಿಡ್ತಾವೆ. ನಿಕಾಲಿನ ಅಲ್ಲಿ ಬೇರೆ ಏನಾಯ್ತು ಅವ್ರು ರೊಕ್ಕ ಕೊಡ್ಬಾರ್ದು ಅವ್ರನ್ನ ಕೊಟ್ಬಿಡ ನೀವು ಕೊಟ್ಟಿಲ್ಲ ಇಲ್ಲಿ ಬರ್ರಿ ನೀವು ಬರ್ರಿ ಏನಾಗ್ತಿಗಾರ ಅದು ಏಟಾಗಿಲ್ಲ ನೀವು ಬರ್ರಿ ಏನಂದ್ರು ಅವ್ರು ಏನಾಗಿಲ್ಲ ಯಾರು ಅಪ್ಪು ಅವ್ರು 15 ಅಕ್ಕ ಪ್ಯಾಕೆಟ್ ಹೊಲಿಸಿ ಕೊಡ ಅಂತ ಹೇಳಿದ್ರು ಮೊದಲ. ಸಲೀನ್ ಕಾಯ್ಬೇಡ್ರಿ ಅದನ್ನು ಸಾಕಾಯ್ತು. ಕೆಂಪು ಚಡ್ಡಿ ಬಲಗಾಲಿಗೆ ನಿಕ್ಯಾಪ್ ಹಾಕೊಂಡಂತವರು ನೀರಜ್ ಪೈಲ್ವಾನ್ ಹರಿಯಾಣ ಕೇಸರಿ, ಭಾರತ್ ಕೇಸರಿ, ಜಗತ್ತಿನ ಕಂಚಿನ ಪದಕ ವಿಜೇತ ಬಹಳ ಸಣ್ಣ ವಯಸ್ಸು ಅವರ ಎದುರಾಳಿ ಗಣೇಶ್ ಜಗತಾಪ್. ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಕೊಲ್ಲಾಪುರದಾಗ ಒಬ್ಬಕ್ಕೆ ಹೆಣ್ಮಗಳು 5 ಮನಿ ಬಾಂಡೆ ತಿಕ್ತಾಳ, 6 ಮನಿ ಕಸ ಮುಸ್ರಿ ಮಾಡ್ತಾಳು. ಆ ಹೆಣ್ಮಗಳ ಮಗಳು 19 ದೇಶಕ್ಕೆ ಹೋಗಿ ಬಂದಾಳ ಕುಸ್ತಿ ಆಡಿ. ಅಂದ್ರೆ ನಾ ಬಡವದನ್ನ ತಿಳ್ಕೊಬೇಡ್ರಿ,
ಅಲ್ಲೇ ಹುಟ್ಟುವುದು ಅದು. ಏನಾರ ಹುಟ್ಟುವುದಾದ್ರೆ ಬಡತನದಾಗ ಹುಟ್ಟುತ್ತಿ. ಶ್ರೀಮಂತಕ್ಕಿತ್ತಂದ್ರೆ ನಿನಗೆ ಯಾಕೆ ಬೇಕು ಬಿಡು, ಏನು ಕಡಿಮೆ ಮಾಡ ದೇವ್ರು ಇರ್ತೈತಿ. ಕಷ್ಟ ಜೀವಿಗಳು ಕಷ್ಟಪಡೋರು ಬಡತನದಾಗ ಹೋಗ್ತಾರೋ. ಈಗ ಇದಂಗೆ ಊರಿನ ನೀರು ಇದ ಗಾಳಿ ಇಲ್ಲೇ ಹುಟ್ಟಿ ನಾವೆಲ್ಲ ಸಾಧನೆ ಮಾಡಿದೀವಿ ಅಂದ್ರೆ ನಿಮ್ಮ ಮಕ್ಕಳು ಯಾಕೆ ಮಾಡುದು ಅಂತ ತಿಳ್ಕೊತೀರಿ ನೀವು. ಧೈರ್ಯ ಮಾಡ್ರಿ, ಮುಂದೆ ಬರ್ರಿ. ಊರಾಗ ಒಂದು ಒಳ್ಳೆ ಗಡಿ ಮನೆ ಕಟ್ಟಿ ಸರ್ಕಾರದಿಂದ ಈಗ ಗುದ್ದಿ ಪೂಜೆ ಮಾಡಿದ್ಯಾರು. ಎಷ್ಟು ವರ್ಷರೇ ನಿಮ್ಮ ದೊಡ್ಡ ಗುಣ. ಮಂದಿ ಮಕ್ಕಳು ನೋಡಿ ಸಂತೋಷ ಪಡ್ತೀರಿ, ಚಪ್ಪಾಳಿ ಹೊಡಿತೀರಿ. ಯಾಕೆ ನಿಮ್ಮ ಮಕ್ಕಳಾಗಬಾರದು? ಇದು ನಮ್ಮ ಪ್ರಶ್ನೆ. ಅಟ್ಟ ಒಂದು 10-12 ವರ್ಷದ ಮಕ್ಕಳನ್ನ ಹೊರಗೆ ತೆಗೀರಿ. ಎಲ್ಲಿ ಚಲೋ ಅನ್ಸತ್ತೆ ಗರಡಿ ಮನೆ ಓದಿಡ್ರಿ. ಇನ್ನೊಂದು ಎತ್ತರಕ್ಕೆ ಬೆಳಿ ನಮ್ಮ ಊರ ಹೆಸರ. ಇದನ್ನ ಮನೆ ಮನೆ ತಿರುಗಾಡಕ್ಕೆ ಹೇಳಕ್ ಬರೋದಿಲ್ಲ. ಅದಕ್ಕ ಈ ಕುಸ್ತಿಯಲ್ಲಿ ವಿಜಯಶಾಲಿಯಾದವರು ಸೌದಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಇಸ್ಮಾಯಿಲ್ ಅನ್ನ ಬೆಳ್ಳೂಪಿಯವರು 1,000 ರೂಪಾಯಿ ಕಾಣಿಕೆಯನ್ನು ಕೊಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ.